ಕೋಳಿಗಳ ಬಗ್ಗೆ ಟ್ರೈನಿಂಗ್ ಕೊಡ್ತಾರ ಮತ್ತು ಇಲ್ಲಿ ಕೋಳಿ ಸಾಕಾಣಿಕೆನೂ ಮಾಡ್ತಾರ. ನಾನು ಡಾಕ್ಟರ್ KR ಹೊಸ್ಮನಿ ಅಂತ ಸಹಾಯಕ ನಿರ್ದೇಶಕರಾಗಿ ಇಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದು. ನನ್ನ ಪ್ರೀತಿಯ ಕರ್ನಾಟಕ ಜನತೆ ಶುಭ ಮುಂಜಾನೆ. ಹೇ ಗೈಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಇವಾಗ ಜಸ್ಟ್ ಅಷ್ಟು ಟಿಫಿನ್ ಆಯಿತು. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ. ಇವತ್ತಿನ ವ್ಲಾಗ್ದ ವಿಶೇಷತೆ ಏನಪ್ಪ ಅಂತಂತಂದ್ರೆ, ನಮ್ಮದು ಧಾರವಾಡ ರಾಯಪುರದಲ್ಲಿ ಅಸಿಲ್ ಪೌಲ್ಟ್ರಿ ಟ್ರೈನಿಂಗ್ ಕೊಡ್ತಾರೆ. ಅದ್ರ ಬಗ್ಗೆ ಇವತ್ತು ನಾನು ನಿಮಗೆ ಮಾಹಿತಿ ಕೊಡ್ತೀನಿ. ಅಲ್ಲಿ ಏನೇನಿದೆ, ಯಾವ ವ್ಯವಸ್ಥೆಗಳಿದೆ ಮತ್ತು ಯಾವ ರೀತಿ ಟ್ರೈನಿಂಗ್ ಕೊಡ್ತಾರೆ ಅನ್ನೋದನ್ನು ಈ ಲಾಗಲ್ಲಿ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಹಾಗಿದ್ರೆ ಇವತ್ತಿನ ಲಾಗನ್ನು ಸ್ಟಾರ್ಟ್ ಮಾಡೋಣ. ಈ ಲಾಗ್ದ ವಿಶೇಷತೆ ಇದಾಗಿರ್ತೈತೆ ಅಂತ ಹೇಳ್ತೀನಿ. ಇವಾಗ ನಾವು ಹೊರಡೋಣ. ನಾನಿವಾಗ ಹೊರಡ್ತಾ ಇದ್ದೀನಿ. ರಾಯಪುರ ರೀಚ್ ಆಗೋಕ್ಕೆ ಇನ್ನೊಂದು 15 ಮಿನಿಟ್ಸ್ ಆಗ್ತೈತೆ. ನಾವು ಇವಾಗ ಸಂಕಲ್ಪ ಸೆಮಿ ಕಂಡಕ್ಟರ್ಸ್ ಪ್ರೈವೇಟ್ ಲಿಮಿಟೆಡನ್ನು ನಾವು ಕ್ರಾಸ್ ಮಾಡ್ಕೊಂಡಂಗೆ ಮುಂದೆ ಹೋಗ್ತಾ ಇದ್ದೇವೆ. ನಾನಿವಾಗ ನಂದಿನಿ ಔಟ್ಲೆಟ್ ಹತ್ರ ಇದ್ದೇನೆ. ಇಲ್ಲಿ ಏನಾದರೂ ಕೊಡ್ಕೊಂಡು ಹೋಗೋಣ. ಅಣ್ಣ, ಏನಿದೆ ಅಣ್ಣ? ಹಾಂ, ಇದು ಔಟ್ಲೆಟ್ ಅದು ಆಫೀಸ್ದಾರನಾ? ಹಾಂ, ಓಕೆ. ಲಸ್ಸಿ ಇದೆಯಾ? ಮಜ್ಜಿಗೆ ಇದೆಯಾ? ಒಂದು ಲಸ್ಸಿ, ಒಂದು ಮಜ್ಜಿಗೆ ಕೊಡು. ಇವಾಗ ನಂದಿನಿಯಲ್ಲಿ ಸ್ವಲ್ಪ ಮಜ್ಜಿಗೆ ಕುಡಿದ್ವಿ. ಬಿಸಿಲು ಜಾಸ್ತಿ ಇತ್ತ. ಇವಾಗ ಹೊರಡೋಣ ಇಲ್ಲಿಂದ. ನಾವಿವಾಗ ಲೊಕೇಶನ್ ಹತ್ರ ಬಂದ್ವಿ. ಕರ್ನಾಟಕ ಕೋಆಪರೇಟಿವ್ ಪೋಲ್ಟ್ರಿ ಫೆಡರೇಷನ್ ಲಿಮಿಟೆಡ್, ರೀಜನಲ್ ಆಫೀಸ್ ರಾಯಪುರ, ಧಾರವಾಡ 09. ಇವತ್ತಿನ ಲಾಗಲ್ಲಿ ನಾನು ರಾಯಪುರದಲ್ಲಿರುವ ಪೋಲ್ಟ್ರಿ ಫಾರ್ಮಿಂಗ್ ಬಂದಿದ್ದೇನೆ. ಅಲ್ಲಿ ಕೋಳಿಗಳ ಬಗ್ಗೆ ಟ್ರೈನಿಂಗ್ ಕೊಡ್ತಾರೆ ಮತ್ತು ಇಲ್ಲಿ ಕೋಳಿ ಸಾಕಾಣಿಕೆನೂ ಮಾಡ್ತಾರೆ. ಅದರ ಹೆಸರು ಏನು ಅನ್ನೋದನ್ನು ನಾನು ನಿಮಗೆ ಕ್ಲೀನಾಗಿ ತೋರಿಸ್ತೇನೆ. ಮತ್ತು ಇವತ್ತಿನ ಲಾಗಲ್ಲಿ ಅದ್ರ ಬಗ್ಗೆ ವಿವರಣೆ ಕೊಡೋ ಪ್ರಯತ್ನ ಮಾಡ್ತೀನಿ. ನಾವಿವಾಗಿರೋದು ಕರ್ನಾಟಕ ಸಹಕಾರ ಕುಕ್ಕುಟ ಮಹಾಮಂಡಳ ನಿಯಮಿತ ಪ್ರಾದೇಶಿಕ ಕಚೇರಿ ರಾಯಪುರ, ಧಾರವಾಡ. ಇದೇ ಕ್ಯಾಂಪಸ್ಸಲ್ಲಿ ಪಶುಪಾಲನಾ ಮತ್ತು ಪಶುವೈದ್ಯಕೀಯ ಸೇವಾ ಇಲಾಖೆ, ಘನೀಕೃತ ವೀರ್ಯ ನಳಿಕೆಗಳ ವಿತರಣಾ ಹಾಗೂ ಮಾರಾಟ ಕೇಂದ್ರ ಏನೂ ಇದೆ. ಇವಾಗ ನಾವು ಒಳಗಡೆ ಹೋಗೋಣ. ಒಳಗಡೆ ಯಾವ ಥರ ಇದೆ ಅನ್ನೋದು ನಾನು ನಿಮಗೆ ತೋರಿಸ್ತೇನೆ. ಇದೇನಿದೆ ಅಲ್ಲ, ಇವಾಗ ನಾವು ಕ್ಯಾಂಪಸ್ ಗೇಟ್ ಹೊರಗಡೆ ಇದ್ದೇವೆ. ಇವಾಗ ನಾವು ಒಳಗಡೆ ಹೋಗೋಣ. ಅಲ್ಲಿ ಕೋಳಿ ಮರಿಗಳನ್ನು ಸಾಕಿದ್ದಾರೆ. ಕೋಳಿ ಮರಿಗಳು ಯಾವ್ಯಾವ ಇದೆ, ಯಾವ ಥರ ಇದೆ ಮತ್ತು ಎಷ್ಟು ದಿವಸದ ಅದಾವ ಅನ್ನೋದು ನಾನು ಇವತ್ತಿನ ಲಾಗಲ್ಲಿ ತೋರಿಸ್ತೇನೆ. ಇವಾಗ ನಾವು ಕೋಳಿ ಮರಿಗಳು ಎಲ್ಲಿದಾವಲ್ಲ ಅಲ್ಲಿ ಹೋಗೋಣ. ಇದೇ ನೋಡ್ತಿದ್ದೀರಲ್ಲ ನೀವು,
ಘನೀಕೃತ ವೀರ್ಯ ನಳಿಕೆಗಳ ವಿತರಣಾ ಕೇಂದ್ರ ಇದರದ್ದು ಅದು ಸ್ಟೋರ್ ಮಾಡೋಕೆ ಅಲ್ಲಿ ನೈಟ್ರೋಜನ್ ಟ್ಯಾಂಕ್ ಇಟ್ಕೊಂಡ್ರೆ ನೈಟ್ರೋಜನ್ ಸಪ್ಲೈನೂ ಆಗ್ತೈತಿ. ಇವಾಗ ನಾವು ಕೋಳಿ ಸೆಕ್ಷನ್ ಹೋಗೋಣ. ಕೋಳಿ ಸೆಕ್ಷನ್ ಹೆಂಗೈತಿ, ಹೆಂಗೆ ಮೇಂಟೈನ್ ಮಾಡ್ತಾರೆ ಅನ್ನೋದು ನಾನು ನಿಮಗೆ ಇವತ್ತು ತೋರಿಸ್ತೀನಿ. ಈ ಕ್ಯಾಂಪಸ್ಸಲ್ಲಿ ವಿವಿಧ ಬಗೆಯ ಕೋಳಿಗಳಿದಾವೆ. ಯಾವ್ಯಾವ್ದಿದೆ ಅಂತಂದ್ರೆ ಒಂದು ಸೋನಾಲಿ ಐತಿ, ಆಮೇಲೆ DP ಕ್ರಾಸ್ ಐತಿ, ಮೈಸೂರು ನಾಟಿ ಐತಿ, ಮತ್ತು ಅಸೀಲ್ ಅಂತ ಬ್ರೀಡ್ ಇದೆಯಲ್ಲ ಅದನ್ನು ಇಲ್ಲಿ ಸಾಕಣೆ ಮಾಡ್ತಾರೆ. ಅದು ಮೇಂಟೆನೆನ್ಸ್ ಯಾವ ಥರ ಇದೆ, ಅದು ಯಾವ ಥರ ಅದನ್ನ ಸಾಕ್ತಾರೆ, ಅದರ ಸಂಪೂರ್ಣ ಮಾಹಿತಿಯನ್ನು ಇವತ್ತಿನ ಲಾಗಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಇವಾಗ ಅಲ್ಲಿ ಏನು ನೋಡ್ತಿದ್ರಲ್ಲ ನೀವು ಶೆಡ್ಗಳನ್ನು, ಆ ಶೆಡ್ಗಳಲ್ಲಿ ಮರಿಗಳಿದ್ದಾವೆ. ಅದು ಡೇ 10 ಆಗಿರ್ಬೋದು, 1 ಮಂತ್ದಾಗಿರ್ಬೋದು, ಅಥವಾ 3 ಮಂತ್ಸ್ದಾಗಿರ್ಬೋದು. ಈ ಥರ ಪಾರ್ಟಿಷನ್ ಮಾಡ್ಕೊಂಡಿದ್ದಾರೆ. ಸಂಘಗಳ ಮೂಲಕ ಅಲ್ಲಿ ಕೋಳಿಗಳನ್ನು ಬೆಳವಣಿಗೆ ಮಾಡ್ತಿದ್ದಾರೆ. ಆ ಕೋಳಿಗಳನ್ನು ಹೆಂಗೆ ನಿರ್ವಹಣೆ ಮಾಡ್ತಾರೆ, ಅದಕ್ಕೆ ಊಟನ ಯಾವ ಥರ ಕೊಡ್ತಾರೆ, ಮತ್ತು ಅದ್ರ ವೈದ್ಯಕೀಯನ ಯಾವ ಥರ ನೋಡ್ಕೊಳ್ತಾರೆ ಅನ್ನೋದನ್ನು ನಾನು ನಿಮಗೆ ಇವಾಗ ವಿವರಣೆ ಕೊಡ್ತೇನೆ. ನಾವು ಇವಾಗ ಶೆಡ್ ಒಳಗಡೆ ಹೋಗೋಣ. ಇದೇ ನೋಡ್ತಿದ್ರಲ್ಲ, ಇದು ಕೋಳಿ ಶೆಡ್ ಇದೆ. ಈ ಶೆಡ್ ಸೈಜ್ ಬಂದ 120 ಫೀಟ್ ಉದ್ದ, 120 ಫೀಟ್ ಉದ್ದ ಐತೆ, 20 ಫೂಟ್ ಅಗಲ ಐತೆ. ಇವಾಗ ಮರಿಗಳಿದಾವ, ಮರಿಗಳು ತೊಗೊಂಬಂದಾರ, ಅಲ್ಲಿ ಕರ್ಕೊಂಡು ಹೋಗ್ತೇನೆ ನಿಮಗೆ. ಇವಾಗ ನಾವಿವಾಗ ಇಲ್ಲಿ ಒಳಗಡೆ ಹೋಗೋಣ. ಮರಿಗಳ ಇದಾವ, ಅದು 12 ಡೇಸ್ ಮರಿ ಅಂತ. 12 ಡೇಸ್ ಮರಿಗಳು ಯಾವ ಥರ ಇರ್ತಾವ ಅನ್ನೋದು ನಾನು ನಿಮಗೆ ತೋರಿಸ್ತೀನಿ. ಇವಾಗ ಇದೇ ನೋಡ್ತಿದ್ರಲ್ಲ ನೀವು, ಇದು ಮರಿಗಳಿವ, ಇದು 12 ದಿವಸದ ಮರಿ ಅದಾವಂತಿವ. ಇದ್ರದ್ದು ಬ್ರೀಡ್ ಬಂದ್ಬಿಟ್ಟು DP ಕ್ರಾಸ್ ಅಂತಿದೆ. ಇಲ್ಲಿ ನೀವೇ ನೋಡ್ತಿದ್ರಲ್ಲ ನೀವು, ಇದು 1000 ಮರಿ ಇದೆ. ಇದು ಪಾಸ್ಟ್ 10 ಇಯರ್ಸಿಂದ ಅವರು ಇದು ಕೋಳಿ ಬಿಸ್ನೆಸ್ ಮಾಡ್ತಿದ್ದಾರೆ, ಪೋಲ್ಟ್ರಿ ಫಾರ್ಮಿಂಗಲ್ಲಿ ಇದ್ದಾರೆ, ಸಕ್ಸಸ್ಫುಲ್ಲಾಗಿ ರನ್ ಮಾಡ್ತಿದ್ದಾರೆ. ಇದು ನೀವೇ ನೋಡ್ತಿದ್ದೀರಿ, ಇದು ಈ ತರಬೇತಿ ಕೇಂದ್ರದ ಕ್ಯಾಂಪಸ್ ಇದೆ. ಕ್ಯಾಂಪಸ್ ಒಳಗಡೆ ಪೀಡ್ಸ್ ಮ್ಯಾನುಫ್ಯಾಕ್ಚರಿಂಗ್ ಆಕೈತಿ, ಮತ್ತು ಬ್ರೂಡಿಂಗ್ ಮಾಡ್ತಾರೆ, ಮರಿಗಳನ್ನು ಪ್ರೊಡಕ್ಷನ್ ಮಾಡ್ತಾರೆ. ಅದಾದಮೇಲೆ ಇಲ್ಲಿ ಶೆಡ್ಗಳಿದೆಯಲ್ಲ, ಈ ಶೆಡ್ಗಳಲ್ಲಿ ಕೋಳಿಗಳನ್ನು ಸಾಕ್ತಾರೆ. ಅಂದರೆ ಬ್ಯಾಚ್ ವೈಸ್ ಇರುತ್ತೆ ಕೋಳಿಗಳು. 1 ಮಂತ್ದಾಗಿರ್ಬೋದು, 15 ಡೇಸ್ ಆಗಿರ್ಬೋದು, 1 ಡೇ ಆಗಿರ್ಬೋದು, 3 ಮಂತ್ಸ್ದಾಗಿರ್ಬೋದು. ಇಲ್ಲಿ ಕೋಳಿಗಳು ಸಿಗ್ತಾವೆ. ನಿಮಗೆ ತೋರಿಸ್ತೀನಿ ಕೋಳಿಗಳು ಎಲ್ಲೆಲ್ಲ ಅದಾವ ಅನ್ನೋದನ್ನು. ಇಲ್ಲೇ ನೋಡತ್ತೀರಿ ನೀವು, ಎಲ್ಲ ಕೋಳಿಗಳನ್ನು ನೋಡಕತ್ತೀರಿ. ನಾಟಿ ಕೋಳಿ ಇದಾವೆ ಇಲ್ಲಿ. ಇಲ್ಲಿ ಒಳಗಡೆ ನಾಟಿ ಕೋಳಿ ಕಾಣಿಸ್ತಾರೆ ನಿಮಗೆಲ್ಲ. ಆಲ್ಮೋಸ್ಟ್ ಆಲ್ ಇಲ್ಲೇನು ಶೆಡ್ ಇದಾವಲ್ಲ, ಆ ಎಲ್ಲ ಶೆಡ್ಗಳು ಕೋಳಿ ನೋಡ್ಬೋದು ನೀವು. ನೀವೇ ನೋಡ್ತಿದ್ದೀರಿ, ಇದು RKBY ಯೋಜನೆಯಡಿ ನಿರ್ಮಿತ ತರಬೇತಿ ಕೇಂದ್ರ. ಇದು ನೀವು ಇಲ್ಲಿ ನೋಡ್ತಿದ್ದೀರಿ, ಎಲ್ಲ ಕೋಳಿಗಳ ಬಗ್ಗೆ ಮಾಹಿತಿ ಇದೆ ಅಲ್ಲಿ. ಇಲ್ಲಿ ಟ್ರೈನಿಂಗ್ ಬಂದರೆ ಟ್ರೈನಿಂಗ್ ಯಾವ ಥರ ಇರುತ್ತೆ, ಟ್ರೈನಿಂಗ್ ಕ್ಲಾಸಸ್ ಯಾವ ಥರ ಇರುತ್ತೆ, ಮತ್ತು ಇರೋಕ್ಕೆ ವ್ಯವಸ್ಥೆ ಯಾವ ಥರ ಇರುತ್ತೆ ಅನ್ನೋದನ್ನು ನಾನು ನಿಮಗೆ ತೋರಿಸ್ತೀನಿ. ಇವಾಗ ಇದೇ ನೋಡ್ತಿದ್ದೀರಲ್ಲ, ಇದು ಬಂದುಬಿಟ್ಟು ಟ್ರೈನಿಂಗ್ ಹಾಲ್ ಇದೆ. ಇಲ್ಲಿ ಬಂದು ಎಕ್ಸ್ಪರ್ಟ್ಸ್ ಅಂತಾರಲ್ಲ, ಅವರು ಬಂದು ಇಲ್ಲಿ ಟೀಚ್ ಮಾಡ್ತಾರೆ. ಅಲ್ಲಿ ಕ್ಯಾಂಡಿಡೇಟ್ಸ್ ಇರ್ತಾರೆ ಇಲ್ಲೆಲ್ಲ. ಇಲ್ಲಿ ಕ್ಯಾಂಡಿಡೇಟ್ಸ್ ಅದ್ರ ಬಗ್ಗೆ ತಿಳ್ಕೊಳ್ತಾರೆ, ಟ್ರೈನಿಂಗನ್ನು ಇಲ್ಲೇ ಮಾಡ್ತಾರೆ. ಅದಾದಮೇಲೆ ಇವಾಗ ಅವ್ರು ಎಲ್ಲಿ ಇರ್ತಾರೆ ಅನ್ನೋದನ್ನು ತೋರಿಸ್ತೀನಿ. ಇವಾಗ ಇದೇನು ನೋಡ್ತಿದ್ದೀರಲ್ಲ, ಇದು ಟ್ರೈನಿಂಗ್ ಕ್ಲಾಸ್ ರೂಮ್ ಇದೆ. ಆಮೇಲೆ ಇಲ್ಲಿ ಬಂದು ಸ್ಟೂಡೆಂಟ್ಗಳಿಗೆ ಇಲ್ಲಿ ಇರೋಕ್ಕೆ ವ್ಯವಸ್ಥೆ ಮಾಡಿದ್ದಾರೆ. ಈ ಥರ ಕ್ವಾರ್ಟರ್ ಸಿಸ್ಟಮ್ ಇರ್ತೈತೆ. ಇರೋದನ್ನು ವ್ಯವಸ್ಥೆ ಮಾಡಿಕೊಡ್ತಾರೆ ಅಂತ ಹೇಳ್ಬೋದು. ಫ್ರೆಂಡ್ಸ್, ನಾನು ನಿಮಗೆ ಮೊದಲೇ ತಿಳಿಸಿರೋ ಹಾಗೆ ನಾನಿವತ್ತು ಕರ್ನಾಟಕ ಕೋಆಪರೇಟಿವ್ ಪೋಲ್ಟ್ರಿ ಫೆಡರೇಷನ್ ಲಿಮಿಟೆಡ್ ಅಲ್ಲಿದ್ದೇನೆ. ಇವಾಗ ನಮ್ಮ ಜೊತೆ ಈ ಸಂಸ್ಥೆಯ ಸಹಾಯಕ ನಿರ್ದೇಶಕರಾದಂಥ KR ಹೊಸ್ಮನಿ ಸರ್ ಇದ್ದಾರೆ. ಅವ್ರು ಈ ಸಂಸ್ಥೆ ಬಗ್ಗೆ ನಮಗೆ ವಿವರಣೆ ಕೊಡ್ತಾರೆ.
ಮತ್ತು ಇಲ್ಲಿ ಏನೇನು ಪ್ರೊಸೆಸ್ ಆಗ್ತೈತಿ ಅನ್ನೋದು ನಮಗೆ ಅವರು ಕ್ಲೀನಾಗಿ ಹೇಳ್ತಾರೆ. ಹಾಗಿದ್ರೆ ಅವ್ರನ್ನ ಮಾತಾಡ್ಸೋಣ ಇವಾಗ.